ನಮ್ಮ ಎಲ್ಲ ಹೋರಾಟಗಳಲ್ಲಿ ಜಾನ್ರೆ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ನನಗೆ ಈ ಕಾರ್ಯಕ್ರಮ ಅಷ್ಟೇನು ಪರಿಚಯದ ಕಾರ್ಯಕ್ರಮ ಅಲ್ಲ. ಯೋಗೀಶ್ ಕುಂಬಾಶಿ ಅವರು ಯೋಗೀಶ್ರ ಹತ್ರ ಹೇಳಿದರು ಇಲ್ಲಿ ಬರಬೇಕಂತೇಳಿ.
ನಾನು ಇಲ್ಲಿ ಕುಂದಾಪುರ ಬ್ರಹ್ಮಾವರ ದಾಟಿ ಕಾರ್ಯಕ್ರಮ ಒತ್ಕೊಳ್ಳೋದು ಯಾಕಂತ ಹೇಳಿದರೆ ಈ ಒಂದು ಅಡ್ಡಿಯಲ್ಲಿ ಕೊಲ್ಲೂರಿಗೆ ಹೋಗಲಿಕ್ಕೆ ಆಗ್ತದೆ ಅಂತೇಳಿ ನಾನು ಒತ್ಕೊಳ್ಳೋದು. ಅದಕ್ಕೆ ತುಂಬ ಖುಷಿ ಆಯಿತು ಕಾರ್ಯಕ್ರಮ. ಈ ವೇದಿಕೆ ನೋಡಿ ನನಗೆ ಒಂದು ತುಂಬ ಆನಂದ ಆಯಿತು. ನನಗೊಂದು ಮಾತು ನೆನಪಾಗ್ತದೆ. APJ ಅಬ್ದುಲ್ ಕಲಾಂ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಕಲಾಂ ಒಂದು ಕಡೆ ಹೇಳ್ತಾರೆ, ನನ್ನ ಸೈನ್ಸ್ ಟೀಚರ್ ಸುಬ್ರಹ್ಮಣ್ಯ ಅಯ್ಯರ್, ನಾನು ಕಲಿತಂಥ ಶಾಲೆ ಸೈಂಟ್ ಜೋಸೆಫ್, ಕಲಿತ ವಿದ್ಯಾರ್ಥಿ ನಾನೊಬ್ಬ ಮುಸ್ಲಿಂ, ಇದು ಭಾರತ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು. ಈ ವೇದಿಕೆ ನೋಡಿ ನನಗೆ ತುಂಬ ಆನಂದ ಆಯಿತು. ಎಲ್ಲರೂ ಇದ್ದಾರೆ, ನಮ್ಮ ಸಿದ್ದಿಕ್ ಅವರಿದ್ದಾರೆ, ಮೊಹಮ್ಮದ್ ಅವರ ತಮ್ಮ ಸಿದ್ದಿಕ್ ಇದ್ದಾರೆ. ಹೌದು, ವೇದಿಕೆಯ ಮುಂದೆ ಕ್ರಿಶ್ಚಿಯನ್ ಧರ್ಮದ ಜಾನ್ ಇದ್ದಾರೆ, ಪಕ್ಕದಲ್ಲಿ ಲಕ್ಷ್ಮಿ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಒಳ್ಳೆಯ ಸೌಹಾರ್ದತೆಯ ಕಾರ್ಯಕ್ರಮ ಆಗಿದೆ. ನಿಮಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆ. ಇದು ನಮ್ಮ ಪ್ರಾರ್ಥನಾ ಮಂದಿರಗಳು, ದೇವಸ್ಥಾನಗಳು, ಚರ್ಚ್, ಮಸೀದಿಗಳು ಎಲ್ಲವೂ ಸೌಹಾರ್ದತೆಯನ್ನು ಸಾರುವಂಥ ಕೇಂದ್ರ ಆಗಬೇಕು. ಅದು ಎಲ್ಲ ಮುಕ್ತವಾಗಿ. ನಾನು ಎಷ್ಟೋ ಪ್ರಾರ್ಥನಾ ಮಂದಿರಗಳಿಗೆ ಹೋಗ್ತೇನೆ. ಪ್ರಾರ್ಥನಾ ಮಂದಿರಗಳಲ್ಲಿ ಒಂದು ಬೋರ್ಡ್ ಇರ್ತದೆ, ಅನ್ಯ ಧರ್ಮೀಯರಿಗೆ ಪ್ರವೇಶವಿಲ್ಲ ಅಂತೇಳಿ, ಅನ್ಯಮತೀಯರಿಗೆ. ನನ್ನ ಪ್ರಕಾರದಲ್ಲಿ ಅದನ್ನು ತೆಗೆದು ಮೊಬೈಲ್ಗೆ ಪ್ರವೇಶ ಇಲ್ಲ ಅಂತೇಳಿ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ತೇನೆ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್, ಅವರ್ ಏಮ್ ಇಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಪ್ರತಿಯೊಂದರಲ್ಲಿ ಒಂದು ಚೇತನಾ ಶಕ್ತಿ ಇದೆ, ಅದನ್ನು ಗುರುತಿಸಬೇಕಂತೇಳಿ ಹೇಳ್ತಾರೆ. ಆದ್ದರಿಂದ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. ಈ ಚಕ್ರಮ್ಮ ದೇವಸ್ಥಾನಕ್ಕೆ ಬಂದು ತುಂಬ ಆನಂದ ಆಯಿತು ನನಗೆ. ದೇವಸ್ಥಾನ ಅಂತ ಹೇಳಿದ್ರೆ ಒಂಥರ ಜನರಿಗೆ ನೋಡಿ, ಬೆಳಿಗ್ಗೆ ಎದ್ದು ನಾವು ವಾಕಿಂಗ್ ಹೊರಟ್ರೆ ಜನ ಕೇಳ್ತಾರೆ, ಏನು ವಾಕಿಂಗ್ ಹೋಗ್ತಾ ಇದ್ದೀರಿ, ಶುಗರ್ ಉಂಟಾ, BP ಉಂಟಾ ಕೇಳ್ತಾರೆ. ನಾನು ವಾಕ್ ಮಾಡ್ತಾ ಒಬ್ಬ ಕೇಳಿದೆ, ಏನು ಶುಗರ್ ಉಂಟಾ ಸ್ವಾಮೀಜಿ, BP ಉಂಟಾ ಸ್ವಾಮೀಜಿ ಕೇಳಿ. ಇಲ್ಲ ಮಾರ್ರೆ ಅಂತೇಳಿ. ಇಲ್ಲ, ನೀವೊಂದು ಒಳ್ಳೆಯ ಡಾಕ್ಟ್ರ್ ಹತ್ರ ತೋರಿಸಿ ಮಾರ್ರೆ ಅಂತ ಹೇಳ್ತಾರೆ. ಡಾಕ್ಟ್ರ್ ಹತ್ರ ತೋರಿಸಿ ಆದ ನಂತರ ಏನಿಲ್ಲ ಅಂತೇಳಿ, ಇಲ್ಲ ಮರ ನಾನು ಡಾಕ್ಟ್ರನ್ನೆಲ್ಲ ನಂಬಲಿಕ್ಕೆ ಆಗೋದಿಲ್ಲ ಈಗ, ಬಹುಶಃ ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿ ಅಂತೇಳಿ. ದಿನಾ ದೇವಸ್ಥಾನಕ್ಕೆ ಹೋದರೆ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ಹೇಳ್ತಾರೆ. ಜನರಿಗೆ ಸಮಸ್ಯೆ ಇದ್ದರೆ ಮಾತ್ರ ದೇವಸ್ಥಾನಕ್ಕೆ ಹೋಗುದು ಅನ್ನುವಂಥ ಒಂದು ಭಾವನೆ ಇದೆ. ಇದು ಏನಂತ ಹೇಳಿದರೆ ದೊಡ್ಡ ಸಮಸ್ಯೆ ನಮ್ಮ ಹಿಂದೂ ಸಮಾಜದಲ್ಲಿ ಏನಂತೆ, ನಮ್ಮ ದೇವಸ್ಥಾನಗಳಲ್ಲಿ ಧಾರ್ಮಿಕ ಶಿಕ್ಷಣದ ಕೊರತೆ ಅದು ಭಾರಿ ಪ್ರಾಮುಖ್ಯವಾದಂಥದ್ದು. ನಮಗೆ ನಮ್ಮ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ದೇವರನ್ನು ನೋಡುವುದು ಮಾತ್ರ, ನಾವು ದೇವರನ್ನು ನೋಡುವುದು ಮುಖ್ಯ ಅಲ್ಲ, ದೇವರನ್ನು ತಿಳಿಯುವುದು ಭಾರಿ ಪ್ರಾಮುಖ್ಯವಾದಂಥದ್ದು. ಅಂತರಂಗದ ದರ್ಶನ ಅದು ಭಾರಿ, ದೇವಸ್ಥಾನಗಳೆಲ್ಲವೂ ಒಂದು ಅಂತರಂಗದ ದರ್ಶನಕ್ಕೆ ಪ್ರೇರಣೆ ಕೊಡುವಂಥ ಕೇಂದ್ರಗಳಾಗಬೇಕು. ಎಲ್ಲ ಒಳಗಿಂದ ನಾವು ದರ್ಶನ ಅಂತ ಹೇಳಿದರೆ ಒಂದು 100 ರೂಪಾಯಿ ಟಿಕೆಟ್ ತೆಟ್ಟು ಹೋದಾಗ ದೇವರ ದರ್ಶನ ಆಗುವುದಿಲ್ಲ. ಒಂದು 500 ರೂಪಾಯಿ ಕೊಟ್ಟರೆ ದೇವರ ದರ್ಶನ ಆಗೋದು. ದೇವರ ದರ್ಶನ ಒಳಗಿಂದ ಕಾಣುವಂಥದ್ದು, ನಾವು ಒಳಗಿಂದ ಕಾಣಬೇಕು. ಸಣ್ಣ ಉದಾಹರಣೆ ಹೇಳಿದರೆ ಗೊತ್ತಾಗ್ತದೆ ನಿಮಗೆ. ಮಹಾಭಾರತ ಕಾಲದಲ್ಲಿ ದ್ರೌಪದಿಗೆ ಅಪಮಾನ ಆಗುವಾಗ ಸೀರೆ ಅಕ್ಷಯಾಂಬರಾಗಿ ಎಲ್ಲ ಅದನ್ನು ಕೃಷ್ಣನ ಜೊತೆ ದ್ರೌಪದಿ ಗಲಾಟೆ ಮಾಡ್ತಾಳೆ. ಕೃಷ್ಣ ನನ್ನ ಮಾನ ಹೋಗುವಾಗ ಇಷ್ಟು ಲೇಟ್ ಬಂದು ಯಾಕೆ ಅಂತೇಳಿ. ಆವಾಗ ಕೃಷ್ಣ ಕೇಳ್ತಾನೆ, ನಾನು ಲೇಟ್ ಬರಲಿಲ್ಲ, ನಾನು ಟೈಮಲ್ಲೇ ಬಂದಿದ್ದೇನೆ ಅಂತೇಳಿ. ಆವಾಗ ಇವು ಕೇಳ್ತಾನೆ, ನೀನು ಕರ್ದದ್ದು ಲೇಟ್ ಆಯಿತು ಅಂತ ಹೇಳ್ತಾನೆ. ದ್ರೌಪದಿ ಅದನ್ನು ಆಗದಿಂದ ಕರೀತಾ ಇದ್ದೇನೆ, ನಾನು ಬೊಬ್ಬೆ ಹಾಕಿ ನೀನು ಯಾಕೆ ಲೇಟ್ ಬಂದದ್ದು. ಆವಾಗ ಕೃಷ್ಣ ಹೇಳ್ತಾನೆ, ನೀನು ಯಾಕೆ ಕರೆದಿದ್ದಿ, ಗೋವಿಂದ ದ್ವಾರಕಾವಾಸಿನ್ ಕೃಷ್ಣ ಗೋಪೀ ಜನವಲ್ಲಭ ಅಂತೇಳಿ ಕರೆದಿದ್ದಿ. ಗೋವಿಂದ ದ್ವಾರಕಾವಾಸಿನ್, ನಾನು ದ್ವಾರಕದಲ್ಲಿ ಮಾತ್ರ ಇರುವುದಾ, ನಿನ್ನ ಹೃದಯದಲ್ಲಿ ಇಲ್ವಾ? ದ್ವಾರಕದಿಂದ ನಾನು ನಿನ್ನ ಹೃದಯದಲ್ಲಿದ್ದಂಥ ಕೃಷ್ಣನನ್ನು ನೀನು ಕೊಂಡೋಗಿ ದ್ವಾರಕದಲ್ಲಿ ಇಟ್ಟ ಕಾರಣ ನೀನು ಸ್ವಲ್ಪ ಕಷ್ಟ ಅನುಭವಿಸಬೇಕು. ನೀನು ಎಲ್ಲಿಯಾದರೂ ಅಂತರ್ಯಾಮಿನ್ ಅಂತೇಳಿ ಹೇಳಿದ್ರೆ ಆವಾಗಲೇ ನಾನು ಪ್ರತ್ಯಕ್ಷ ಆಗ್ತಿದ್ದೆ ಅಂತೇಳಿ ನಾವು ಅಂತರಂಗದಿಂದ ದೇವರ ದರ್ಶನ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇದು ಭಾರಿ ಪ್ರಾಮುಖ್ಯ. ಇಲ್ಲಿ ಇಷ್ಟು ಜನ ಸೇರಿದ್ದೀರಿ ನೀವು ಕಾರ್ಯಕ್ರಮದಲ್ಲಿ ಈ ಬೆಳಿಗ್ಗೆ. ಬಹುತೇಕ ಎಲ್ಲಿಯೂ ಇಷ್ಟು ಜನ ಸೇರುವುದಿಲ್ಲ, ಭಾರಿ ಕಷ್ಟ. ಯಾಕಂತೇಳಿ ಜನ ಸೇರಿಸುವುದು ಭಾರಿ ಕಷ್ಟ. ಅದು ದೇವಸ್ಥಾನದಲ್ಲೇ ಜನ ಸೇರಿದು ಭಾರಿ ಕಷ್ಟ. ಆಟ, ಯಕ್ಷಗಾನ, ನಾಟಕ ಏನಾದರೂ ಬೇಕಾಗ್ತದೆ. ಈಗ ನೋಡಿ, ಮೊನ್ನೆ ನೀವು ಪೇಪರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಮೆಡ್ರಾಸಲ್ಲಿ ರಾಜಕೀಯ ವ್ಯಕ್ತಿಯ ಒಂದು ದೊಡ್ಡ ರಾಜಕೀಯ ಸಮಾವೇಶ. ಅಲ್ಲಿ ಜನ ಬರಲಿಲ್ಲ. ಮುಂಚಿನ ದಿವಸ ಅನೌನ್ಸ್ ಮಾಡಿದ್ರು, ಏನಂತೇಳಿದರೆ ಎಲ್ಲ ಜನ ನೀವು ಬನ್ನಿ, ಯಾರ್ಯಾರು ಬರ್ತೀರಿ, ಯಾವ್ಯಾವ ಚಾರಲ್ಲಿ ಕೂತ್ಕೊಳ್ತೀರಿ ಆ ಚಾರ್ ನಿಮ್ಮ ಮನೆಗೆ ಕೊಂಡೋಗ್ಬೋದು ಅಂತೇಳಿ ಹೇಳಿದರು. ಎಲ್ಲ ಕುಟುಂಬ ಸಮೇತ ಬಂದರು, 5-5 ಜನ ಬಂದರು ಕುಟುಂಬದವರು. ಹೌಸ್ ಫುಲ್ ಆಯಿತು.
ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ, ಒಂದು ದುರಂತದ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಭಾರಿ ಬೇಸರ ಕೊಡುವಂಥ ವಿಚಾರಗಳಿದೆಲ್ಲ. ನಾವು ಆದಷ್ಟು ಧಾರ್ಮಿಕ ಕೇಂದ್ರಗಳು, ಮಠ ಮಂದಿರಗಳು ಎಲ್ಲವೂ ಇದನ್ನು ಒಂದು ಸ್ವಲ್ಪ ಜನಜಾಗೃತಿ ಕೊಡುವ ಕೆಲಸ ಮಾಡಬೇಕು. ನಮ್ಮ ಜೀವನದಲ್ಲಿ ನೋಡಿ, ಪ್ರಾಮುಖ್ಯವಾದ ಅಂಗಗಳು ಯಾವುದಂತ ಹೇಳಿದರೆ, ಮೊದಲು ಕುಟುಂಬ, ಮೊದಲು ಕುಟುಂಬ ಸರಿಯಾಗಬೇಕು. ಎರಡನೇದ್ದು, ಕುಟುಂಬ ಸರಿಯಾದ ನಂತರ ಅತ್ಯಂತ ಪ್ರಾಮುಖ್ಯವಾದೊಂದು ಶಾಲೆ, ಸ್ಕೂಲ್ ಮತ್ತು ದೇವಸ್ಥಾನ. ಈ ಕುಟುಂಬ ಮತ್ತು ನಮ್ಮ ಶಾಲೆ ಮತ್ತು ನಮ್ಮ ದೇವಸ್ಥಾನ, ಇದು ನಮ್ಮ ಒಂದು ಸಂಸ್ಕೃತಿಯ ಫೌಂಡೇಶನ್. ಅದು ಸರಿಯಾಗಬೇಕು ಮೊದಲು. ಶಾಲೆ ಈಗ ನೋಡಿ ಎಲ್ಲ ಕಮರ್ಷಿಯಲ್. ಬನ್ನಿ ಕೂತ್ಕೊಳ್ಳಿ. ಶಾಲೆಗಳಲ್ಲಿ ನೋಡಿ, ನಮ್ಮ ಸ್ಕೂಲಲ್ಲಿ ಎಂಥ ಶಿಕ್ಷಣ ಸಿಗ್ತಾ ಇದೆ ಈಗ. ಮಕ್ಕಳು ಸಣ್ಣ 2% 3% ಮಾರ್ಕ್ ಹೋದರೆ ಸುಸೈಡ್ ಮಾಡ್ಕೊಳ್ತಾರೆ. ನಾವೆಲ್ಲ ಕಲಿಯುವಾಗ ಜಸ್ಟ್ ಪಾಸ್ ಆದರೆ 35% ಸಿಕ್ಕಿದರೆ ಎಂಥ ಖುಷಿ, ಎಂಥ ಆನಂದ ನಮಗೆ. 35%. ಈಗ 98 ಸಿಕ್ಕಿದ್ರು ಮರುದಿವಸ ಸುಸೈಡ್. 2% ಎಲ್ಲಿ ಹೋಗಿದೆ ಅಂತೇಳಿ. ಮೊನ್ನೆ ಒಬ್ಬ ಹುಡುಗ ಹೇಳ್ತಿದ್ದಂತೆ, ಇಂಗ್ಲೀಷ್ ಮೀಡಿಯಂ 98% ಅಂತೇಳಿ ಅಳ್ತಾ ಇದ್ದಂತೆ. 2% ಎಲ್ಲಿ ಹೋಯ್ತು ಅಂತೇಳಿ. ಕನ್ನಡ ಶಾಲೆಯಲ್ಲಿ ಹೋಗೋ ಹುಡುಗ ಹೇಳಿದ್ದಂತೆ ನಗಾಡ್ತಾ, ಆ 2% ನನ್ನಲ್ಲಿದೆ ಮರೆ, ನನಗೆ 2% ಅಂತ ಹೇಳಿದ್ದಂತೆ. ಇದು ಕನ್ನಡ ಶಾಲೆ. ಇದು ಬಹುಶಃ ಇಲ್ಲಿ ವೇದಿಕೆಯಲ್ಲಿ ನೋಡಿ ಎಲ್ಲ ನನ್ನ ಅತ್ಯಂತ ಆನಂದಗುಂದರಿದ್ದಾರೆ, ಅತ್ಯಂತ ಆತ್ಮೀಯರು ಎಲ್ಲರನ್ನು ಎಷ್ಟೋ ಕಡೆಯಲ್ಲಿ ಹೇಳಿದ್ದೇನೆ, ನಿಮ್ಮದು ಗೊತ್ತಿಲ್ಲ ನನಗೆ. ಇವರನ್ನು ಪೂಜಾರರಿದ್ದಾರೆ ನಮ್ಮ, ಎಲ್ಲರನ್ನು ನೋಡಿ, ಇದಕ್ಕೆಲ್ಲ ಡೊನೇಷನ್ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಬಹುತೇಕ ಡೊನೇಷನ್ ಕೊಟ್ಟವರು ದೇವಸ್ಥಾನಕ್ಕೆ ಎಲ್ಲ ಕನ್ನಡ ಶಾಲೆಯಲ್ಲಿ ಕಲ್ತವರು. ಎಲ್ಲ ನೀವು ಎಲ್ಲ ದೇವಸ್ಥಾನದ ಲಿಸ್ಟ್ ತೆಗೆದು ನೋಡಿ, ಕನ್ನಡ ಶಾಲೆ ಅಂಥ ಶಿಕ್ಷಣ, ಅಂಥ ಒಂದು ವ್ಯವಸ್ಥೆ. ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಕ್ಯಾಪಿಟೇಷನ್ ಫೀಸ್ ತಕ್ಕೊಂಡು ಟೈ ಹಾಕದಿದ್ರೆ, ಶೂ ಹಾಕದಿದ್ರೆ ಫೈನ್ ಕೊಡುವಂಥ ಶಾಲೆಯಲ್ಲಿ ಎಂಥ ದಾನ ಹೇಳುವಂಥದ್ದು, ಕರ್ಮ ಹೇಳುವಂಥದ್ದು ಏನು ಸಿಗ್ತದೆ ಅಲ್ಲಿ? ನಾನು ಮೊನ್ನೆ ಒಂದು ಸ್ಕೂಲಿಗೆ ಹೋಗಿದ್ದೆ, ಇಂಗ್ಲೀಷ್ ಮೀಡಿಯಂ. ನನ್ನ ಸ್ಪೀಚಿಗೆ ಕರೆದಿದ್ರು ಆನಂದನ. ಅಲ್ಲಿ ಕಾರ್ಯಕ್ರಮ ಕರೆದಾಗ ನನ್ನ ಹೋಗುವಾಗ ಸ್ವಲ್ಪ ಲೇಟ್ ಆಯ್ತು. ನನ್ನ ಗಾಡಿ ಹೀಗೆ ಹಾಲಾಯ್ತು, ಇಲ್ಲಿ ಬರುವಾಗ ಹಾಲಾದ. ಒಂದು ಸಣ್ಣ ಗಾಡಿಯಲ್ಲಿ ಹೋದೆ, ಮಾರುತಿಯಲ್ಲಿ ಹೋಗುವಾಗ. ಅಲ್ಲಿ ಅವರಿಗೆ ನಾನು ಸ್ವಾಮಿ ಅಂತ ಗೊತ್ತಾಗಲಿಲ್ಲ. ಅವರು ಸ್ವಾಮಿ ಅಂತ ಒಂದು 2-3 ಕ್ವಿಂಟಲ್ ಇರ್ಬೋದು ಅಂತ ಎಣಿಸಿದ್ರು. ಪಕ್ಕಕ್ಕೆ ನಿಲ್ಲಿ ಅಂತ ಹೇಳಿದರು. ನಾನು ಪಕ್ಕದಲ್ಲಿ ನಿಂತೆ. ನಾನು ಅವರನ್ನು 2 ಜನ ಅಟೆಂಡರ್, ಟೈ ಹಾಕಲಿಲ್ಲ, ಕೋಟ್ ಹಾಕಲಿಲ್ಲ, ಶೂ ಹಾಕಲಿಲ್ಲ, ಫೈನ್. ನಾವು ಕನ್ನಡ ಶಾಲೆಯಲ್ಲಿ ಹೋಗುವಾಗ ಯಾವ ಫೈನ್ ಇತ್ತು? ನಾವು ಕನ್ನಡ ಶಾಲೆಯಲ್ಲಿ ಹೋಗುವಾಗ ಕೆಲವರಿಗೆ ಚಡ್ಡಿ ಇರಲಿಲ್ಲ, ಬನಿಯಾನಲ್ಲಿ ಬರ್ತಾ ಇದ್ರು. ಅಷ್ಟು ಕಷ್ಟ, ಊಟಕ್ಕೆ ಇಲ್ಲ. ಕನ್ನಡ ಶಾಲೆ ಒಂದು ಜೀವಿತದ ಶಿಕ್ಷಣ. ಅದು ಮ್ಯಾನ್ ಮೇಕಿಂಗ್ ಎಜುಕೇಶನ್ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಮ್ಯಾನ್ ಮೇಕಿಂಗ್ ಎಜುಕೇಶನ್, ಮ್ಯಾನ್ ಮೇಕಿಂಗ್. ಒಂದು ಒಳ್ಳೆಯ ಮನುಷ್ಯತ್ವವನ್ನು ಸೃಷ್ಟಿ ಮಾಡುವಂಥ ಕೆಲಸ ಶಾಲೆ, ದೇವಸ್ಥಾನಗಳು, ಕುಟುಂಬಗಳು ಮಾಡಬೇಕು. ಅದು ಭಾರಿ ಪ್ರಾಮುಖ್ಯವಾಗಿರುವಂಥದ್ದು. ನಾನು ತುಂಬ ಕಾರ್ಯಕ್ರಮ ಹೇಳ್ತೇನೆ, ಅದನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ತುಂಬ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ, ಎಷ್ಟು ಮಾತಾಡಬೇಕಂತ ಗೊತ್ತಿಲ್ಲ. ನೋಡಿ, ನಾನು ಎಲ್ಲ ಕಡೆಯಲ್ಲಿ ಇದನ್ನು ಹೇಳ್ತೇನೆ, ಇದನ್ನು ರಿಪೀಟ್ ಮಾಡ್ತೇನೆ. ನಮ್ಮ ಕನ್ನಡ ಶಾಲೆ ಎಂಥ ಶಿಕ್ಷಣ ನೋಡಿ. ಅದರಲ್ಲಿ ಮಾಸ್ಟರ್ಗಳೇನು ದೊಡ್ಡ ದೊಡ್ಡ ಪ್ರೊಫೆಸರ್ಗಳಿರಲಿಲ್ಲ, ಟೈ ಕೋಟು ಅದೆಲ್ಲ ಇರಲಿಲ್ಲ, ಮೊಬೈಲ್ ಏನಿಲ್ಲ. ಆದರೆ ಅವರಲ್ಲಿರುವಂಥ ತಪಸ್ಸು, ಅದು ನಮ್ಮ ಮೇಲೆ ಪರಿಣಾಮ ಬೀರಿ ನಾವು ಒಳ್ಳೆಯದಾಗ್ತಿದ್ದೆವು. ನೋಡಿ, ನನ್ನ ಒಟ್ಟಿಗೆ ಒಬ್ಬ ಹುಡುಗ ಇದ್ದ ಕನ್ನಡ ಶಾಲೆಯಲ್ಲಿ. ಅವ ಬರೀ ದಡ್ಡ, ಏನು ಗೊತ್ತಿಲ್ಲ ಅವನಿಗೆ, ಬರೀ ದಡ್ಡ, 0 ಮಾರ್ಕ್ ತೆಗೆದವ. ಅವನಿಗೆ ಮೇಸ್ಟ್ರು ಹೆಸರಿಡು, ಕೋಳಿ ಮೊಟ್ಟೆ ಅಂತೇಳಿ ಹೆಸರಿಡುದವರು. ಇವನನ್ನು ಮೇಸ್ಟ್ರು ದಿನ ಕರೆದು ಕೋಳಿ ಮೊಟ್ಟೆ ಅಂತೇಳಿ. ನೀವು ನಂಬಲಿಕ್ಕಿಲ್ಲ, 1.5-2 ವರ್ಷ ಮುಂಚೆ ದೊಡ್ಡ ಬ್ರಹ್ಮಕಲಶದ ಕಾರ್ಯಕ್ರಮ. ನಾನು ಕ್ಲಾಸಲ್ಲಿ ಫಸ್ಟ್ ಕ್ಲಾಸ್, ಅವ 0 ಕೋಳಿ ಮೊಟ್ಟೆ, ನನ್ನ ಆಶೀರ್ವಚನ. ನಾನು ಹೋದಾಗ ಇವಲ್ಲಿದ್ದಾನೆ. ನನಗೆ ಶಾಕ್ ಆಯ್ತು. ನನಗೆ ಗನ್ಮ್ಯಾನ್, ಬಾಡಿ ಬಿಲ್ಡರ್ ಎಲ್ಲ ಇದ್ಕೊಂಡೆಲ್ಲ ಆಚೆ ಈಚೆ ತಿರುಗ್ತಾ ಇದ್ದೆ. ನಾನು ಕೇಳಿದೆ, ಏನು ಮಾರ ನೀನು ಕೋಳಿ ಮೊಟ್ಟೆ ಮಾರ ಇಲ್ಲಿ ಎಂತ ಮಾಡೋದು? ನೀವೆಂತ ಹೇಳ್ತಿದ್ರು? ದೇವಸ್ಥಾನದ ಗೌರವಾಧ್ಯಕ್ಷ ಮಾರ, ನಾನು ಗರ್ಭಗುಡಿ ನನ್ನ ಲೆಕ್ಕದಲ್ಲಿ ಕಟ್ಟಿದ್ದೆ ಅಂತ ಹೇಳಿದ. ನಾನು ಕೇಳಿದೆ, ಹೌದು ಮಾರ, ಇಷ್ಟು ಹಣ ಹೇಗೆ ಮಾಡಿದ್ದೀನಿ ನೀನು ಅಂತ ಕೇಳಿದೆ. ಆವಾಗ ಅದು ಎಂತ ಸ್ವಾಮೀಜಿ? ಅಲ್ಲ, ನನ್ನ 25-30 ಕೋಳಿ ಫಾರ್ಮ್ ಇದೆ ನನ್ನ ಹತ್ರ ಅಂತ ಹೇಳಿದ. ನಾನು ಕೇಳಿದೆ, ಇದಕ್ಕೆ ಪ್ರೇರಣೆ ಯಾರು ಅಂತ ಕೇಳಿದೆ. ಅದು ಟೀಚರ್ ಹೇಳ್ತಾ ಇದ್ರಲ್ಲ ಮಾರ್ರೆ, ಕೋಳಿ ಮೊಟ್ಟೆ ಅದನ್ನೇ ಬಂಡವಾಳ ಮಾಡಿದೆ, ಪಾಸ್. ಪಾಸಿಟಿವ್
ಪಾಸಿಟಿವ್ ಆಟಿಟ್ಯೂಡ್. ಇನ್ನೊಬ್ಬ ಹುಡುಗ ಇದ್ದ, ಅವನಿಗೆ ಮೇಸ್ಟ್ ಹೇಳ್ತಾ ಇದ್ರು, ನಿಮಗೆ ವಿದ್ಯೆ ಹತ್ತುವುದಿಲ್ಲ, ನೀನೇನು ಕೆಲಸ ಮಾಡಿ, ನೀನು ಕಲ್ಲು ಹೊಡಿಲಿಕ್ಕೆ ಹೋಗಿ ಮಾರೆ ಅಂತೇಳಿ ಹೇಳ್ತಾ ಇದ್ರು ತಮಾಷೆಗೆ. ಮೊನ್ನೆ ಗೊತ್ತಾಯ್ತು ನನಗೆ, ಈ ಹುಡುಗ ಕಷ್ಟಪಟ್ಟು ಕಲಿತು ಡಾಕ್ಟ್ರಾಗಿ ಯಾವ ಮೇಸ್ಟಿಗೆ ಹೇಳಿದ್ದಾರೆ ನೋಡಿ ಕಲ್ಲು ಹೊಡಿಲಿಕ್ಕೆ ಹೋಗು ಅಂತೇಳಿ, ಅದೇ ಮೇಸ್ಟ್ ಅದು ಕಿಡ್ನಿದು ಕಲ್ಲು ಹೊಡೆದ. ಈ ಮಕ್ಕಳಿಗೆಲ್ಲ ನೋಡಿ ಪಾಸಿಟಿವ್ ಬದುಕಲಿಕ್ಕೆ ಕಲಿಬೇಕು. ಮಕ್ಕಳು ಬದುಕ್ತಾ ಇಲ್ಲ, ಇವತ್ತು ಸೂಸೈಡ್ ಮಾಡ್ತಾ ಇದ್ದಾವೆ. ಸೂಸೈಡ್ ಪರ್ಸೆಂಟೇಜ್ ತೆಗೀರಿ ನೀವು. ಇದು ಈ ಶಿಕ್ಷಣವು ನಮ್ಮ ಒಂದು ಆತ್ಮಶಕ್ತಿ ತುಂಬುವಂತಹ ಶಿಕ್ಷಣ ನಮ್ಮ ಕುಟುಂಬ, ನಮ್ಮ ದೇವಸ್ಥಾನ, ನಮ್ಮ ಶಾಲೆಗಳಿಂದ ಸಿಕ್ಕಾಗ ಮಾತ್ರ ಒಂದು ಸ್ವಸ್ಥ ಸಮಾಜ ಹಾಕಲಿಕ್ಕೆ ಸಾಧ್ಯ ಉಂಟು. ಅದನ್ನು ಮಾಡುವಂಥ ಕೆಲಸವನ್ನು ಸ್ವಲ್ಪ ಸಂಸ್ಕೃತಿ ಸಂಸ್ಕಾರ ಕುಟುಂಬ ಇವತ್ತು ಹೇಗೆ ಕುಟುಂಬ ನಡೀತಾ ಇದೆ, ಎಷ್ಟು ಡೈವರ್ಸ್ ಆಗ್ತಾ ಇದೆ ಆಲೋಚನೆ ಮಾಡಿಕೊಳ್ಳಿ. ಎಷ್ಟು ಡೈವರ್ಸ್ ಆಗ್ತಾ ಇದೆ. ಗಂಡ ಹೆಣ್ಣು ಸಣ್ಣ ಕಥೆಯಲ್ಲಿ ನಾನು ಮುಗಿಸ್ತೇನೆ ನೋಡಿ. ಜೀವನ ಹೇಗೆ ನಡೀತಾ ಇದೆ ಅಂತ ಹೇಳಿದರೆ, ಒಬ್ಬ ಗಂಡ ಹೆಂಡತಿ ಮದುವೆ ಆದ್ರಂತೆ. ಗಂಡ ಹೆಂಡತಿ ಮದುವೆ ಆಗುವಾಗ ಗಂಡನಿಗೊಂದು ಸ್ವಲ್ಪ ಡೌಟ್ ಆಯಿತು. ಇವತ್ತು ಪರೀಕ್ಷೆ ಮಾಡಬೇಕಂತೇಳಿ ಮನೆಯಿಂದ ಬಂದ, ಆಫೀಸಿಂದ ಬಂದ. ಅಂಗಳದಲ್ಲಿ ಹೆಂಡತಿ ಹೆಸರು ಕರೆದು ಜೋರಾಗಿ, ಇವತ್ತು ಸಂಜೆಗೆ ಊಟಕ್ಕೆ ಎಂಥದ್ದು ಪದಾರ್ಥ ಅಂತೇಳಿ ಕೇಳಿದ. ಏನು ಉತ್ತರ ಇಲ್ಲ. ಒಳಗೆ ಬಂದ ಜೋರಲ್ಲಿ ಇವತ್ತು ಸಂಜೆ ಊಟಕ್ಕೆ ಏನು ಮಾಡಿದ್ದಿ ಅಂತೇಳಿ ಕೇಳಿದ. ಏನು ಉತ್ತರ ಇಲ್ಲ. ಅಡಿಗೆ ರೂಮಿಗೆ ಬಂದ. ಎಷ್ಟು ಸಾರಿ ಕೇಳಿದ್ರು ನಿನಗೆ ಸಂಜೆ ಊಟಕ್ಕೆ ಏನು ಮಾಡಿದ್ದಿ ಅಂತೇಳಿ. ಆವಾಗ ಹೆಂಡತಿ ಜೋರು ಬೊಬ್ಬೆ ಹಾಕಿ ಹೇಳಿದ್ಲಂತೆ, 4 ಸಾರಿ ಹೇಳಾಯ್ತು ನಿಮಗೆ ಕಿವಿ ಕೇಳುವುದಿಲ್ವ ಅಂತೇಳಿ. ನೋಡುವಾಗ ಇವನಿಗೆ ಕಿವಿ ಕೇಳುವುದಿಲ್ಲ. ಸಮಸ್ಯೆ ನಮ್ಮಲ್ಲೇ ಇರುವಂಥದ್ದು, ಹೊರಗಡೆ ಅದನ್ನು ನಾವು ಸರಿ ಮಾಡುವಂಥ ಕೆಲಸ ಮಾಡಿ. ಯಾವ ಕಡೆ ಈಗ ನೋಡಿ, ದೊಡ್ಡ ಒಂದು ಕೆಟ್ಟ ರೋಗ ಏನಂತೇಳಿದರೆ, ಟೆನ್ಷನ್ ಆದ ನಂತರ ನಾವು ಎಲ್ಲಿ ಹೋಗುವಂಥದ್ದು? ಡಾಕ್ಟರ್ ಹತ್ರ ಕೌನ್ಸಿಲಿಂಗ್. ಗಂಡ ಹೆಂಡತಿ ಗಲಾಟೆ ಮಾಡಿಕೊಳ್ಳುದು ಕೌನ್ಸಿಲಿಂಗ್. ನೀವು ನಂಬಲಿಕ್ಕಿಲ್ಲ, ಆ ಕೌನ್ಸಿಲಿಂಗ್ ಮಾಡುವ ಡಾಕ್ಟ್ರ್ ಮೊನ್ನೆ ಒಬ್ಬರು ಗಂಡ ಹೆಂಡತಿ ಗಲಾಟೆ ಮಾಡಿ ಕೌನ್ಸಿಲಿಂಗ್ ಡಾಕ್ಟ್ರ್ ಹತ್ರ ಹೋದರು. ನನ್ನ ಹತ್ರ ಬಂದು ಹೇಳಿದರು, ಸ್ವಾಮೀಜಿ ಪ್ರಸಾದ ಕೊಡಿ, ಡಾಕ್ಟ್ರಿಗೆ ಹೋಗಿ ಕೌನ್ಸಿಲಿಂಗ್ ಎಲ್ಲ ಮಾಡಿ ಬಂದೆ ಅಂತೇಳಿ. ಇನ್ನು ಪಬ್ಲಿಕ್ ಮಾಡಲಿ ಹೋಗಿ ಡಾಕ್ಟ್ರ ಹೆಂಡತಿ ಓಡಿ ಹೋಗಿ 6 ತಿಂಗಳಾಯಿತು. ಇವರು ಕೌನ್ಸಿಲಿಂಗ್ ಮಾಡೋದು. ಡಿಪ್ರೆಷನ್ ನೋಡಿ, ಡಿಪ್ರೆಷನ್ಗೆ ಮೇಯ್ನ್ ಮುಖ್ಯ ಒಂದು 6 ಕಾರಣ ಹೇಳಿ ನಾನು ಅದನ್ನು ಮುಗಿಸ್ತೇನೆ. ಮೊದಲು ನೋಡಿ, ಫಸ್ಟ್ ಕಾರಣ ಡಿಪ್ರೆಷನ್ಗೆ, ದೇವರು ನಮಗೊಂದು ಬದುಕು ಕೊಟ್ಟಿದ್ದಾರೆ. ಆ ಬದುಕನ್ನು ನಾವು ಬದುಕಬೇಕು. ನಾವು ಇನ್ನೊಬ್ಬರನ್ನು ಅನುಕರಿಸುವುದಲ್ಲ, ನಮ್ಮ ಬದುಕನ್ನು ನಾವು ಬದುಕಬೇಕು. ಅದು ಭಾರಿ ಪ್ರಾಮುಖ್ಯ. ಆನಂದ ಕುಂದರ ಜೀವನ ದೇವ. ನಾನು ಆನಂದ ಕುಂದರ ಆಗಬಾರ್ದು, ಅಥವಾ ನಾನು TN ಪೂಜಾರಿ ಆಗಬಾರ್ದು. ನಮ್ಮ ದೇವರು ನನಗೆ ನನ್ನ ಬದುಕು ಕೊಟ್ಟಿದ್ದಾರೆ, ಅದನ್ನು ನಾನು ಮಾಡುವಂಥ. ಅದರಿಂದ ಡಿಪ್ರೆಷನ್ ಹೋಗ್ತದೆ. ಇನ್ನೊಂದೇನಂತ ಹೇಳಿದರೆ, ಅತ್ಯಂತ ಪ್ರಾಮುಖ್ಯವಾದಂಥದ್ದು, ನಮ್ಮ ಅವಶ್ಯಕತೆಗಳನ್ನೆಲ್ಲ ಆಸೆಗಳಾಗಿಸಬಾರ್ದು. ನಮಗೆ ಆಸೆ ಎಷ್ಟುಂಟು, ಅದು ನೀಡಿ ಏನಿದೆ, ಅವಶ್ಯಕತೆಗಳನ್ನು ಮಾತ್ರ ನಾವು ಆಸೆಯಾಗಿರಿಸಬೇಕು. ಭಾರಿ ಇಂಪಾರ್ಟೆಂಟ್. ಇನ್ನೊಂದು, ಹಣ ಬೇಕು ಜೀವನಕ್ಕೆ, ಆದರೆ ಹಣವೇ ಜೀವನವಾಗಬಾರ್ದು. ಹಣ ಬಿಟ್ಟು ಬೇರೆ ಏನಿಲ್ಲ. ಈಗ ದೊಡ್ಡ ಕೋಟ್ಯಾಧಿಪತಿಗಳಿದ್ದಾರೆ. ಕೋಟ್ಯಾಧಿಪತಿಗಳ ಮಗು ಎಲ್ಲಿಯಾದರೂ ಕೂಗಿದ್ರೆ 1 ಕೋಟಿ ರೂಪಾಯಿ ಕೊಟ್ಟರೆ ಆ ಮಗು ಕೂಗುದು ನಿಲ್ಲುವುದಿಲ್ಲ. ಅದಕ್ಕೆ ತಾಯಿ ಬಂದು ಅಪ್ಪಿ ಹಿಡಿದಾಗ ಮಾತ್ರಗಳು ಪ್ರೀತಿ. ಅದು ಹಣವೇ ನಮ್ಮ ಜೀವನ ಆಗಬಾರ್ದು. ಇನ್ನೊಂದು ಏನಂದರೆ, ಅತ್ಯಂತ ಪ್ರಾಮುಖ್ಯವಾಗುವಂಥದ್ದು, ನಮ್ಮ ಕಷ್ಟಗಳನ್ನೆಲ್ಲ ದುಃಖವಾಗಿಸಬಾರ್ದು. ನಮ್ಮ ಕಷ್ಟ ಸಿಗ್ತದೆ, ನಮ್ಮ ತುಂಬ ಕಷ್ಟ ಇದೆ, ಅದನ್ನು ದುಃಖ ಆಗಿಸಬಾರ್ದು. ನಮಗೆ ಎಲ್ಲರಿಗೆ ಜೀವನದಲ್ಲಿ ಕಷ್ಟ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತೇಳಿ. ನೀನು ನಿನ್ನನ್ನು ಹೊಗಳುವಾಗ ತೆಗಳುವಾಗ ಸುಖ ದುಃಖಗಳಲ್ಲಿ ಸಮಚಿತ್ತನಾಗುವ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅವಶ್ಯಕ. ಇನ್ನೊಂದೇನಂತೇಳಿ 5ನೇದ್ದು ಹ್ಯಾಪಿನೆಸ್. ನಾವು ಸಂತೋಷವಾಗಿರುವಂಥದ್ದು ಭಾರಿ ಪ್ರಾಮುಖ್ಯವಾಗುವಂಥದ್ದು. ನಾವು ಸಂತೋಷವಾಗಿರುವಂಥ ಇಂಥ ಒಂದು ಸೂತ್ರಗಳು 4-5 ಇನ್ನೊಂದು ಸಾರಿ ಹೇಳ್ತೇನೆ. ನಾವು ಈ ದೇವಸ್ಥಾನಗಳು ಎಲ್ಲವೂ ಏನಂತೇಳಿದರೆ, ಪ್ರಾರ್ಥನಾ ಮಂದಿರಗಳು ಎಲ್ಲವೂ
ಅತ್ಯಂತ ಪ್ರಮುಖವಾದಂಥ ಈ ಜಗತ್ತಲ್ಲಿ ಅತೀ ದೊಡ್ಡ ಮಂತ್ರ ಏನಂತೇಳಿದರೆ ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ, ಎಲ್ಲವೂ ಸುಖವಾಗಿರುವಂಥದ್ದು ಅಂತ ಒಂದು ಪ್ರೇರಣಾ ಕೇಂದ್ರ ಈ ಒಂದು ನಮ್ಮ ಚಕ್ರಮ್ಮ ದೇವಸ್ಥಾನ ಆಗಲಿ. ಹೆಚ್ಚು ಮಾತಾಡುವಂಥ ಹೊತ್ತಲ್ಲ, ತುಂಬ ನಾನು ಹೊತ್ತು ತೆಕ್ಕೊಂಡೆ. ನಾನು ಯಾವತ್ತು ಕರೆದ್ರೂ ನಿಮ್ಮ ಜೊತೆ ಇದ್ದೇನೆ. ವೇದಿಕೆಯಲ್ಲಿ ಆನಂದ್ ಕುಂದಾರ್ ಇದ್ದಾರೆ, ನಮ್ಮ ಟಿ ಎನ್ ಪೂಜಾರಿ, ಎನ್ ಟಿ ಪೂಜಾರಿ ಅವರಿದ್ದಾರೆ, ಸಯ್ಯದಿ ಅವರು. ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನೀವೊಂದು ಏನು ಇದಕ್ಕೆ ನೀವೆಲ್ಲ ಸಹಕಾರ ಮಾಡಿದ್ದೀರಿ. ನಾವು ನನ್ನ ವೈಯಕ್ತಿಕ ನೆಲೆ ಅಭಿನಂದಿಸ್ತೇನೆ. ನಾವು ಖಂಡಿತವಾಗಿ ನೀವು ನಮ್ಮ ಜೊತೆ ಇರಿ, ನಾವು ಸಹ ನಿಮ್ಮ ಜೊತೆ ಇದ್ದೇವೆ, ನಾವು ಸಹ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತೇನೆ. ತುಂಬ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಖುಷಿಯಿಂದ ಇರಿ, ಎಲ್ಲ ಹ್ಯಾಪಿಯಾಗಿರಿ, ಏನು ಟೆನ್ಷನ್ ಮಾಡಬೇಡಿ. ಸಣ್ಣ ಸಣ್ಣ ವಿಷಯಗಳು ನೋಡಿ, ಜೀವನದಲ್ಲಿ ಫಸ್ಟ್ ಕ್ಲಾಸ್ ಬರೋದು ಮುಖ್ಯ, ಸರ್ಟಿಫಿಕೇಟ್ ಫಸ್ಟ್ ಕ್ಲಾಸ್ ಬರೋದು ಮುಖ್ಯ ಅಲ್ಲ ಅಂತೇಳಿ ಹೇಳಿ, ಭಗವತಿ ಮೂಕಾಂಬಿಕೆ ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ನನ್ನ ಮಾತನ್ನು ಕೃಷ್ಣಾರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣ ವಸ್ತು. ಪರಮ ಪೂಜ್ಯ